Hi, my dear friends and my dear students. Welcome to our YouTube channel Civil with Sudhir. So myself Sudhir Jirobe. So ಇವತ್ತಿನ ಈ ವಿಡಿಯೋದಲ್ಲಿ ನಾವು ಎಸ್ ಎಸ್ ಸಿ ಜೆಇ ಮತ್ತು ಆರ್ ಆರ್ ಬಿ ಜೆಇ ಸಿಲೆಬಸ್ ಏನಿದೆ ಅದರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದೀವಿ, ರೈಟ್. ಸೊ ಈ ಕಂಪ್ಲೀಟ್ ವಿಡಿಯೋನ ನೀವು ಕನ್ನಡದಲ್ಲಿ ಆರಾಮಾಗಿ ಕೂಲ್ ಮೈಂಡ್ ಇಂದ ಕೂಲ್ ಮೈಂಡ್ ಸೆಟ್ ಇಟ್ಬಿಟ್ಟು ನೋಡಿ. ಸೊ ನಿಮಗೆಲ್ಲ ಕಂಪ್ಲೀಟ್ ಡೀಟೇಲ್ ಡಿಸ್ಕಷನ್ ಕೊಡ್ತೀನಿ, ಡೀಟೇಲ್ ಡಿಸ್ಕಷನ್ ಮಾಡೋಣ, ರೈಟ್. ಇನ್ ಶಾರ್ಟ್ ಟೈಮ್ ಆಫ್ ಪೀರಿಯಡ್, ಡೀಟೇಲ್ ಡಿಸ್ಕಷನ್ ಇನ್ ಶಾರ್ಟ್ ಟೈಮ್ ಆಫ್ ಪೀರಿಯಡ್ ನಾವು ಡಿಸ್ಕಸ್ ಮಾಡೋಣ, ರೈಟ್. ಸೊ ಇಫ್ ಯು ಆರ್ ಫಸ್ಟ್ ವಿಸಿಟಿಂಗ್ ಟು ಅವರ್ ಯೂಟ್ಯೂಬ್ ಚಾನಲ್, ಮೇಕ್ ಶೋರ್ ದಟ್ you already subscribe our YouTube channel Civil with Sudhir and make sure that you already join our Telegram channel. The link is in the description box. You can join, right? So let's begin. Today is the best class, that is on the syllabus of SSC JEE and RRB JEE on the demand of students. Okay, so let's start. So ನೋಡಿ, ಎಸ್ ಎಸ್ ಸಿ ಜೆ ಎಕ್ಸಾಮ್ ಪ್ಯಾಟರ್ನ್ ಏನಿದೆ ಫಸ್ಟ್ ನೀವು ಅದು ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಸಿಂಪಲ್ ವೇ ಅಲ್ಲಿ ಹೇಳ್ತೀನಿ. ಎಸ್ ಎಸ್ ಸಿ ಜೆ ಯಾವತ್ತೂ ಪೇಪರ್ 1 ಪೇಪರ್ 2 ಎರಡು ಪೇಪರ್ ಇರುತ್ತೆ. ದಟ್ ಈಸ್ ಪೇಪರ್ 1 ಅಂಡ್ ಪೇಪರ್ 2, ರೈಟ್. ಸೊ ಪೇಪರ್ 1 ಆಬ್ಜೆಕ್ಟಿವ್ ಟೈಪ್, ಪೇಪರ್ 2 ಡಿಸ್ಕ್ರಿಪ್ಟಿವ್ ಟೈಪ್. ಪೇಪರ್ 1 ನಲ್ಲಿ ಏನೇನು ಇರುತ್ತೆ ಅಂದ್ರೆ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್, ಇದು 50 ಕ್ವಶನ್ ಇರುತ್ತೆ, 50 ಮಾರ್ಕ್ಸ್, ಆಯ್ತಾ. ಸೊ ಜನರಲ್ ಅವೇರ್ನೆಸ್ 50 ಕ್ವಶನ್ ಅಂದ್ರೆ ಜಿ ಕೆ, ಇದನ್ನ ನಾನು ಜಿ ಕೆ ಅಂತ ಬರೀಬಹುದು. ಸೊ ಇದು ರೀಸನಿಂಗ್, ರೈಟ್. ಸೊ ಇದು 50 ಮಾರ್ಕ್ಸ್, ಇದು 50 ಮಾರ್ಕ್ಸ್. ಅದಾದ್ಮೇಲೆ ಪಾರ್ಟ್ ಬಿ, ಅದೇ ಪೇಪರ್ 1 ನಲ್ಲಿ 100 ಕ್ವಶನ್ ಟೆಕ್ನಿಕಲ್ ಇರುತ್ತೆ. ಇಲ್ಲಿ ನೋಡ್ಬೋದು ನೀವು 3 ಸಬ್ಜೆಕ್ಟ್ಗೆ ಅವರು ಯಾವಾಗಲೂ ಎಕ್ಸಾಮ್ಸ್ ಇರುತ್ತೆ. ಒಂದು ಸಿವಿಲ್, ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್. ಸೊ ಸಿವಿಲ್ಗೂ ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ಗೂ ಯಾರ್ಯಾರ್ದು ಯಾವ ಬ್ರಾಂಚ್ ಇದೆ, ರೆಸ್ಪೆಕ್ಟಿವ್ ಬ್ರಾಂಚ್, ಅದ್ರ ಪ್ರಕಾರ 100 ಕ್ವಶನ್ಸ್ ಇರುತ್ತೆ. ಸೊ ಟೋಟಲ್ 200 ಕ್ವಶನ್ಸ್ ಫಾರ್ 2 hours, ಆಯ್ತಾ. 200 ಕ್ವಶನ್ 2 hours, 1/3 ನೆಗೆಟಿವ್ ಇರುತ್ತೆ, 100%. ಗೊತ್ತಾಯ್ತಾ? ಇದು ನೆನ್ಪಿಡಿ, 1/3 ಇರುತ್ತೆ ನೆಗೆಟಿವ್. ನೆಕ್ಸ್ಟ್ ಪೇಪರ್ 2 ಡಿಸ್ಕ್ರಿಪ್ಟಿವ್ ಟೈಪ್ ಇರುತ್ತೆ. ಎಕ್ಸಾಮ್ ಅಲ್ಲಿ ಯಾವ ತರ ನೀವು ಯೂನಿವರ್ಸಿಟಿ ಎಕ್ಸಾಮ್ ಅಲ್ಲಿ ಯಾವ ತರ ಬರ್ದಿದಿರಲ್ಲ, ಸೇಮ್ ಅದ್ರದ್ದೇ ಅದೇ ತರ ಇರುತ್ತೆ. 300 ಮಾರ್ಕ್ಸ್ ಇರುತ್ತೆ, 2 hours ಟೈಮ್ ಇರುತ್ತೆ, ರೈಟ್. ಸೊ ಇದು ಅರ್ಥ ಆಯ್ತಲ್ಲ. ಸೊ ಇದು ಸ್ವಲ್ಪ ಬ್ರೀಫ್ ಆಗಿ ತಿಳ್ಕೊಳ್ಳಿ. ಇದರದ್ದು ಡಿಟೇಲ್ ಮತ್ತೊಂದು ಸಪರೇಟ್ ಆಗಿ ವಿಡಿಯೋ ಮಾಡ್ತೀನಿ, ಯಾವ್ಯಾವ ತರ ನೀವು ಪ್ರಿಪೇರ್ ಆಗ್ಬೋದು ರೀಸನಿಂಗ್ಗೆ, ಜನರಲ್ ಅವೇರ್ನೆಸ್ಗೆ ಮತ್ತೆ ಸಿವಿಲ್ಗೆ, ಸರಿನಾ. ಸೊ ಇವಾಗ ನೋಡೋಣ ಸಿಲೆಬಸ್ ಯಾವ ತರ ಇದೆ ಎಸ್ ಎಸ್ ಸಿ ಜೆಇಗೆ. ನಮ್ಮ ಜನರಲ್ ಇಂಟೆಲಿಜೆನ್ಸ್, ಜನರಲ್ ರೀಸನಿಂಗು ಮತ್ತೆ ಅವೇರ್ನೆಸ್ಗೋಸ್ಕರ ಮತ್ತೆ ಸಿವಿಲ್ಗೋಸ್ಕರ, ಸರಿನಾ. ಓಕೆ, ಇವಾಗ ನೀವು ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ಬೋದು. ಸೊ ಇದು ಸಿಲೆಬಸ್ ಬಂದ್ಬಿಟ್ಟು ಎಸ್ ಎಸ್ ಸಿ ಜೆಇ ಸಿಲೆಬಸ್ ಇದೆ. ಇದನ್ನ ನಾನು ಎಸ್ ಎಸ್ ಸಿ ವೆಬ್ಸೈಟ್ ಇಂದ ತಗೊಂಡಿದ್ದೀನಿ, ರೈಟ್. ಸೊ ಎಸ್ ಎಸ್ ಸಿ ಜೂನಿಯರ್ ಇಂಜಿನಿಯರ್ ಸಿವಿಲ್ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಕ್ವಾಂಟಿಟಿ ಸರ್ವಿಂಗ್ ಅಂಡ್ ಕಾಂಟ್ರಾಕ್ಟ್ ಎಕ್ಸಾಮಿನೇಷನ್. ಸೊ ಇಂಡಿಕೇಟಿವ್ ಸಿಲೆಬಸ್ ಇದೆ. ಸೊ ಅದರಲ್ಲಿ ಫಸ್ಟ್ ನಾನು ಹೇಳಿದ್ದೆ ನಿಮಗೆ ಪೇಪರ್ 1 ಅಂತ ಬರುತ್ತೆ. ಪೇಪರ್ 1 ಅಲ್ಲಿ ಜನರಲ್ ಇಂಟೆಲಿಜೆನ್ಸ್ ಮತ್ತೆ ರೀಸನಿಂಗು, ಇದು 50 ಮಾರ್ಕ್ಸ್ ಇಂದ ಇತ್ತು ಅಂತ ಹೇಳಿದ್ದೆ. ಸೊ ಇದರಲ್ಲಿ ಏನೇನು ಬರುತ್ತೆ ನೋಡಿ, ವರ್ಬಲ್, ನಾನ್ ವರ್ಬಲ್ ಟೈಪ್, ಆಯ್ತಾ. ವರ್ಬಲ್ ಟೈಪ್, ನಾನ್ ವರ್ಬಲ್ ಟೈಪ್. ಟೆಸ್ಟ್ ಮೇ ಇನ್ಕ್ಲೂಡ್ ಅನಾಲಜಿ, ಸಿಮಿಲಾರಿಟೀಸ್, ಡಿಫರೆನ್ಸಸ್, ಸ್ಪೇಸ್ ವಿಜುವಲೈಸೇಷನ್, ಪ್ರಾಬ್ಲಮ್ ಸಾಲ್ವಿಂಗ್, ಅನಾಲಿಸಿಸ್, ಜಡ್ಜ್ಮೆಂಟ್, ಡಿಸಿಷನ್ ಮೇಕಿಂಗ್, ವಿಜುವಲ್ ಮೆಮೊರಿ, ಡಿಸ್ಕ್ರಿಮಿನೇಷನ್, ಅಬ್ಸರ್ವೇಷನ್, ರಿಲೇಶನ್ಶಿಪ್ ಕಾನ್ಸೆಪ್ಟ್ಸ್, ಅರ್ಥಮೆಟಿಕ್ ರೀಸನಿಂಗ್, ವರ್ಬಲ್ ಅಂಡ್ ಫಿಗರ್ ಕ್ಲಾಸಿಫಿಕೇಶನ್, ಅರ್ಥಮೆಟಿಕಲ್ ನಂಬರ್ ಸೀರೀಸ್. ನೋಡಿ ಇವೆಲ್ಲ ಏನು ನಿಮ್ಗೆ ಅರ್ಥ ಆಗೋದಿಲ್ಲ ಫಸ್ಟ್ ಟೈಮ್ ಕೇಳ್ತಾ ಇದ್ರೆ, ಬಟ್ ಯಾವಾಗ ನೀವು ಕ್ವಶನ್ ನೋಡ್ತೀರಾ ಅದಾದ್ಮೇಲೆ ನಿಮ್ಗೆ ಅರ್ಥ ಆಗುತ್ತೆ. ಕ್ವಶನ್ ನೋಡಿದ ತಕ್ಷಣ ನಿಮ್ಗೆ ಅರ್ಥ ಆಗುತ್ತೆ. ಒಂದೊಂದು ಕ್ವಶನ್ ಈ ಟೈಪ್ ಇರುತ್ತೆ, ಆಯ್ತಾ. ಮಿರರ್ ಕೊಟ್ಟಿರ್ತಾರೆ, ಇದನ್ನ ನೀವು ಮಿರರ್ ಇಟ್ಟರೆ ಯಾವ ತರ ಆಗುತ್ತೆ. ಅದಾದ್ಮೇಲೆ ಕಂಟಿನ್ಯೂಷನ್ ಪಾರ್ಟ್ ಇರುತ್ತೆ. ಆಮೇಲೆ ಆಲ್ಫಾಬೆಟಿಕಲ್, ಆಯ್ತಾ, ಕೋಡಿಂಗ್ ಡಿಕೋಡಿಂಗ್ ಅಂತ ಅಂತೀವಿ, ಅದು ಇರುತ್ತೆ. ನಂಬರ್ ಸೀರೀಸ್ ಇರುತ್ತೆ. ಸೊ ಈ ತರದೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ತುಂಬಾ ಇಂಟ್ರೆಸ್ಟಿಂಗ್ ಇರುತ್ತೆ. ನೀವು ಇಂಟ್ರೆಸ್ಟ್ ತಗೊಂಡ್ರೆ ಇಂಟ್ರೆಸ್ಟಿಂಗ್ ಇರುತ್ತೆ, ಇಲ್ಲಾಂದ್ರೆ ಇರೋದಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಜನರಲ್ ಅವೇರ್ನೆಸ್. ಜನರಲ್ ಅವೇರ್ನೆಸ್ ಅಲ್ಲಂತೂ ನಿಮಗೆ ಗೊತ್ತೇ ಇದೆ ಏನೇನು ಓದ್ಬೇಕು ಅಂತ. ನೋಡಿ, ಕರೆಂಟ್ ಇವೆಂಟ್ಸ್ ಅಂದ್ರೆ ಕರೆಂಟ್ ಅಫೇರ್ಸ್ ಓದ್ಬೇಕು. ಆಮೇಲೆ ಹಿಸ್ಟ್ರಿ ಓದ್ಬೇಕು ನೀವೆಲ್ಲರೂ, ಆಯ್ತಾ. ಅದಾದ್ಮೇಲೆ ಜಿಯೋಗ್ರಫಿ ಅಂತೂ ಓದ್ಲೇಬೇಕು. ಅದಾದ್ಮೇಲೆ ಎಕನಾಮಿಕ್ಸ್ ಓದ್ಬೇಕಾಗುತ್ತೆ, ಎಕನಾಮಿಕ್ಸ್. ಅದಾದ್ಮೇಲೆ ಪಾಲಿಟಿ ಓದ್ಬೇಕಾಗುತ್ತೆ. ಅದಾದ್ಮೇಲೆ ಪಾಲಿಟಿ ಆದ್ಮೇಲೆ ನೆಕ್ಸ್ಟ್ ನಿಮ್ಗೆ ಇಂಪಾರ್ಟೆಂಟ್ ಇರೋದು ಏನಂತಂದ್ರೆ ಕಲ್ಚರ್ ಅಂತಂದ್ರೆ ಅದೇ ಎಲ್ಲ ಇಲ್ಲೇ ಬಂದ್ಬಿಡುತ್ತೆ. ಹಿಸ್ಟ್ರಿ, ಜಿಯೋಗ್ರಫಿ, ಜಿಯೋ, ಎಕನಾಮಿಕ್, ಪಾಲಿಟಿ, ಇಷ್ಟು ಓದ್ರೂ ಸಾಕು, ಆಯ್ತಾ. ಇಷ್ಟು ನೀವು ಸಬ್ಜೆಕ್ಟ್ ಓದ್ರೂ ನೀವು ಆರಾಮಾಗಿ ಪ್ರಿಪೇರ್ ಆಗ್ಬೋದು, ಗೊತ್ತಾಯ್ತಾ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಇದೆ, ನೀವು ನೋಡ್ಕೊಳ್ಳಿ ಒಂದ್ಸಲ, ರೈಟ್. ಸೊ ಈ ಪ್ಯಾರಾಗ್ರಾಫರ್ ಅಲ್ಲಿ ಅವ್ರು ಅದೇ ಕೊಟ್ಟಿದ್ದಾರೆ, ಅವರು ಈ ತರ ಸಪರೇಟ್ ಆಗಿ ಕೊಡೋದಿಲ್ಲ. ಇದಿಷ್ಟು ನೀವು ನೋಡ್ಕೊಳ್ಳೇಬೇಕಾಗುತ್ತೆ, ಗೊತ್ತಾಯ್ತಾ. ಈಗ ನೆಕ್ಸ್ಟ್ ನೋಡೋಣ ಸಿವಿಲ್ ಇಂಜಿನಿಯರಿಂಗ್. ಸಿವಿಲ್ ಇಂಜಿನಿಯರಿಂಗ್ ಪಾರ್ಟ್ 1 ಅಲ್ಲಿ ಏನ್ ಕೊಟ್ಟಿದ್ದಾರೆ, ಬರೀ ಸಬ್ಜೆಕ್ಟ್ ಹೆಸರು ಕೊಟ್ಟಿದ್ದಾರೆ. ಎಸ್ಟಿಮೇಟಿಂಗು, ಬಿಲ್ಡಿಂಗ್ ಮಟೀರಿಯಲ್ಸ್, ವ್ಯಾಲ್ಯೂಯೇಷನ್, ಸರ್ವೇಯಿಂಗ್, ಸಾಯಿಲ್ ಮೆಕ್ಯಾನಿಕ್ಸ್, ಹೈಡ್ರೋಲಿಕ್ಸ್, ಇರಿಗೇಷನ್, ಟ್ರಾನ್ಸ್ಪೋರ್ಟೇಷನ್ ಇಂಜಿನಿಯರಿಂಗ್, ಎನ್ವೈರನ್ಮೆಂಟಲ್. ಇದರಲ್ಲೂ ಅವ್ರು ಪಾರ್ಟ್ ಮಾಡಿದ್ದಾರೆ. ಸಿವಿಲ್ ಇಂಜಿನಿಯರಿಂಗ್ ಒಂದು ಮಾಡಿದ್ದಾರೆ, ಮತ್ತೆ ಏನ್ ಮಾಡಿದ್ದಾರೆ ಅದರಲ್ಲೂ ಸ್ಟ್ರಕ್ಚರಲ್ ಮಾಡಿದ್ದಾರೆ. ಥಿಯರಿ ಆಫ್ ಸ್ಟ್ರಕ್ಚರ್ಸ್, ಕಾಂಕ್ರೀಟ್ ಟೆಕ್ನಾಲಜಿ, RCC, ಸ್ಟೀಲ್ ಡಿಸೈನ್.
ಸೊ ಇಷ್ಟು ನೀವು ಓದಿದ್ರು ಆರಾಮಾಗಿ ಮಾಡ್ಬೋದು. ಈಗ ಇದರಲ್ಲಿ ಡಿಸ್ಕ್ರಿಪ್ಟಿವ್ ಆಗಿ ಏನಿದೆ ಸಬ್ಜೆಕ್ಟ್ ನೋಡೋಣ. ಅಂದ್ರೆ ಈಗ ನೋಡಿ, ಪೇಪರ್ 2ಗೆ ಯಾವತ್ತೂ ನೀವು ಪೇಪರ್ 1ಗೆ ಪ್ರಿಪೇರ್ ಆಗ್ಬಾರ್ದು, ಪೇಪರ್ 2ಗೆ ಪ್ರಿಪೇರ್ ಆಗ್ಬೇಕು. ಪೇಪರ್ 2 ಅಲ್ಲಿ ಏನಿರುತ್ತೆ ಗೊತ್ತಾ, ಡಿಸ್ಕ್ರಿಪ್ಟಿವ್ ಇರುತ್ತೆ ಬಟ್ ಥಿಯರಿ ಪಾರ್ಟ್ ಇರುತ್ತೆ, ರೈಟ್. ಇಫ್ ಯು ಆರ್ ಪ್ರಿಪೇರ್ಡ್ ಫಾರ್ ಸೆಕೆಂಡ್ ಪೇಪರ್ ದೆನ್ ಯು ಕ್ಯಾನ್ ಈಸಿಲಿ ಕ್ಲಿಯರ್ ದ ಫಸ್ಟ್ ಪೇಪರ್, ಗೊತ್ತಾಯ್ತಾ. ಸೊ ಅದಕ್ಕೆ ಬಿಲ್ಡಿಂಗ್ ಮಟೀರಿಯಲ್ಸ್ ಅಲ್ಲಿ ಏನೇನು ಹೋಗ್ಬೇಕು ಗೊತ್ತೇ ಇದೆ. ಫಿಸಿಕಲ್, ಕೆಮಿಕಲ್, ಕ್ಲಾಸಿಫಿಕೇಶನ್, ಯೂಸಸ್, ಮ್ಯಾನುಫ್ಯಾಕ್ಚರಿಂಗ್ ಆಫ್ ಸಿಮೆಂಟ್ ಆಫ್ ಮಟೀರಿಯಲ್ಸ್, ಬಿಲ್ಡಿಂಗ್ ಸ್ಟೋನ್ಸ್, ಇಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡಿ ಈ ಪ್ಯಾರಾಗ್ರಾಫ್ ಅಲ್ಲಿ ನೀವೆಲ್ಲ ಓದ್ಬೇಕಾಗುತ್ತೆ, ಗೊತ್ತಾಯ್ತಾ. ಯಾವ್ಯಾವ ಮಟೀರಿಯಲ್ ಕೊಟ್ಟಿದ್ದಾರೆ ಎಲ್ಲ ಹುಡುಕಿ ಓದ್ಬೇಕಾಗುತ್ತೆ. ಯಾಕೆಂದ್ರೆ ನಿಮ್ಮ ಹತ್ರ ನೋಟ್ಸ್ ಯಾವ್ದಿಲ್ಲ, ಅವ್ರು ಅದೇ ಕ್ವಶನ್ ಕೊಡ್ತಾರೆ. ಹೊಸದು ಯಾರ ಹತ್ರನೂ ಇರೋದಿಲ್ಲ, ಅದನ್ನು ನೀವು ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ. ಅದೇ ತರ ಅವ್ರ ಕ್ವಶನ್ ಹೊಸದೇ ಕೇಳ್ತಾರೆ. ಇಲ್ಲಿ ESC ಆಯ್ತಾ, ESC ಈಸಿ ಕ್ವಶನ್ಸ್ ಮತ್ತೆ ಗೇಟ್ ಈಸಿ ಕ್ವಶನ್ಸ್ ಇಲ್ಲಿ ಅಪಿಯರ್ ಆಗೋ ಚಾನ್ಸಸ್ ಇರುತ್ತೆ, ರೈಟ್, ಪ್ರೀವಿಯಸ್ ಇಯರ್ದು. ಬಟ್ ಸ್ಟ್ಯಾಂಡರ್ಡ್ ಸೆಟ್ ಆಫ್ ಕ್ವಶನ್ಸ್ ಇರುತ್ತೆ SSCJ ಅಲ್ಲಿ, ರೈಟ್. ನೆಕ್ಸ್ಟ್ ನೋಡೋಣ, ಎಸ್ಟಿಮೇಟಿಂಗ್ ಕಾಸ್ಟಿಂಗ್ ತುಂಬಾ ಜಾಸ್ತಿ ಇದೆ ನೋಡಿ. ಏನೇನು ಎಸ್ಟಿಮೇಟಿಂಗ್ ಅಲ್ಲಿ ಅರ್ತ್ ವರ್ಕ್ ಐಟಮ್ಸ್ ಏನೇನಿದೆ, ಐಟಮ್ಸ್ ಆಫ್ ವರ್ಕ್ ಏನೇನಿದೆ ಆಯ್ತಾ, ಮೆಜರ್ಮೆಂಟ್ ಯಾವ ತರ ಮಾಡ್ತೀರಾ, ಬ್ರಿಕ್ ವರ್ಕ್, ಸ್ಟೋನ್ ವರ್ಕ್, ಬೌಂಡ್ರಿ ವಾಲು, ರಿಟೈನಿಂಗ್ ವಾಲು, ಇದ್ರದೆಲ್ಲ ಮೆಜರ್ಮೆಂಟ್ ಯಾವ ತರ ಮಾಡ್ತೀರಾ, ಅದ್ರ ಕ್ವಾಂಟಿಟಿ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತೀರಾ, ವಾಲ್ಯೂಮ್ ಕ್ಯಾಲ್ಕುಲೇಷನ್ ಯಾವ ತರ ಮಾಡ್ತೀರಾ ಆಯ್ತಾ. ವಾಲ್ಯೂಮ್ ಕ್ಯಾಲ್ಕುಲೇಷನ್ಗೆ ಯಾವ್ಯಾವ ಮೆಥಡ್ಸ್ ಇದೆ, ಏರಿಯಾ ಕ್ಯಾಲ್ಕುಲೇಷನ್ಗೆ ಯಾವ್ಯಾವ ಮೆಥಡ್ಸ್ ಇದೆ ಆಯ್ತಾ. ಆಮೇಲೆ ಎಸ್ಟಿಮೇಟಿಂಗ್ ಅಲ್ಲಿ ಎಷ್ಟು ಮೆಥಡ್ಸ್ ಇದೆ, ಸೆಂಟ್ರಲ್ ಲೈನ್ ಮೆಥಡ್ ಇಂದ ಅವ್ರು ಕೇಳಿದ್ದಾರೆ, ನೀವು ನೋಡಬಹುದು ಸೆಂಟ್ರಲ್ ಲೈನ್ ಮೆಥಡ್ ಇಂದ ಇದೆ. ನೆಕ್ಸ್ಟ್ ಒಂದು ವ್ಯಾಲ್ಯೂಯೇಷನ್ ಅಂತ ಒಂದು ಇದೆ, ಅದು ನೀವು ನೋಡ್ಕೋಬೇಕಾಗುತ್ತೆ. ಆಲ್ಮೋಸ್ಟ್ ನೀವು ಎಸ್ಟಿಮೇಟಿಂಗ್ ಎಲ್ಲ ಓದ್ಬೇಕು, ಗೊತ್ತಾಯ್ತಾ. ನೆಕ್ಸ್ಟ್ ಬಂದ್ಬಿಟ್ಟು ಸರ್ವೆ. ಸೊ ಸರ್ವೆ ಅಲ್ಲಂತೂ ನಾನು ನಿಮಗೆ ಮೊದಲೇ ಹೇಳಿದೆ, ಚೈನ್ ಸರ್ವೆ, ಕಂಪಾಸ್ ಸರ್ವೆ, ಪ್ಲೇನ್ ಟೇಬಲ್ ಸರ್ವೆ, ಲೆವೆಲಿಂಗು, ಥೆಡೋಲೈಟ್ ಸರ್ವೆ, ಟ್ರಿಗ್ನೋಮೆಟ್ರಿ ಸರ್ವೆ ಆಯ್ತಾ. ಅದಾದ್ಮೇಲೆ ಟ್ಯಾಕೋಮೆಟ್ರಿಕ್ ಸರ್ವೆ ಆಯ್ತಾ. ಆಮೇಲೆ ಕರ್ವ್ ಸೆಟ್ಟಿಂಗ್, ಆಮೇಲೆ ಮಾಡರ್ನ್ ಇನ್ಸ್ಟ್ರೂಮೆಂಟ್, ಇಷ್ಟು ಓದ್ಬೇಕು. ಇಷ್ಟರದು ಓದ್ಬೇಕಂದ್ರೆ ಮ್ಯಾರಥಾನ್ ಕ್ಲಾಸ್ ನೀವು ನಮ್ದು ನೋಡಿದ್ರೆ ಸಾಕು, ಮ್ಯಾರಥಾನ್ ಕ್ಲಾಸ್ ನೋಡಿದ್ರೆ ಸಾಕು. ನಾನು ಆಲ್ರೆಡಿ ಮಾಡಿದ್ದೀನಿ, ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ನೀವು ನೋಡ್ಬೋದು. ನೆಕ್ಸ್ಟ್ ಸಬ್ಜೆಕ್ಟ್ ಬಂದ್ಬಿಟ್ಟು ಸಾಯಿಲ್ ಮೆಕ್ಯಾನಿಕ್ಸ್ ಇದೆ. ಸಾಯಿಲ್ ಮೆಕ್ಯಾನಿಕ್ಸ್ ಆಲ್ರೆಡಿ 5 ಕ್ಲಾಸಸ್ ಮಾಡಿದ್ದೀನಿ, ರಿಮೈನಿಂಗ್ ಕ್ಲಾಸಸ್ ನಾನು ಮಾಡಿ ಅಪ್ಡೇಟ್ ಮಾಡ್ತೀನಿ. ಸೊ ಇದ್ರ ಪ್ರಕಾರ ನಾವೇನಂತಂದ್ರೆ ಫಾಲೋ ಮಾಡ್ತಾ ಇದೀವಿ, ಇದೇನಿದೆ ಇದ್ರ ಪ್ರಕಾರನೇ ಫಾಲೋ ಮಾಡ್ಕೊಂಡು ಬರ್ತಾ ಇರೋದು, ಸರಿನಾ. ಸೊ ಇದರಲ್ಲಿ ಏನ್ ಕೊಟ್ಟಿದ್ದಾರೆ, ಯಾವ್ಯಾವ ತರ ಇದೆ, ಇದನ್ನೇ ನಾವು ಫಾಲೋ ಮಾಡ್ಬಿಟ್ಟು ಆಲ್ರೆಡಿ ಕ್ಲಾಸಸ್ ಮಾಡಿದೀವಿ. ಸೊ ರಿಮೈನಿಂಗ್ ಕ್ಲಾಸಸ್ ಏನಿದೆ ಅದು ಅಪ್ಡೇಟ್ ಮಾಡ್ಬಿಟ್ಟು ಫಿನಿಶ್ ಮಾಡ್ತೀವಿ, ಸರಿನಾ. ಸೊ ಇಲ್ಲಿ ಕೊಟ್ಟಿರೋದು ಎಲ್ಲಾ ಓದ್ಬೇಕು. ಅಂದ್ರೆ ನೀವು ಇಂಜಿನಿಯರಿಂಗ್ ಅಲ್ಲಿ 2 ಪಾರ್ಟ್ ಅಲ್ಲಿ ಓದಿರ್ಬೋದು, ಜಿಯೋಟೆಕ್ 1, ಜಿಯೋಟೆಕ್ 2 ಅಂತ, ಅದೆಲ್ಲ ಓದ್ಬೇಕಾಗುತ್ತೆ, ಸರಿನಾ. ನೆಕ್ಸ್ಟ್ ಹೈಡ್ರೋಲಿಕ್ಸ್ ಅಲ್ಲಿ ನೋಡಿ ಏನ್ ಕೊಟ್ಟಿದ್ದಾರೆ, ಫ್ಲೂಯಿಡ್ ಪ್ರಾಪರ್ಟೀಸ್, ಹೈಡ್ರೋಸ್ಟಾಟಿಕ್ ಮೆಜರ್ಮೆಂಟ್ ಆಫ್ ಫ್ಲೋ, ಬರ್ನಾಲಿಸ್ ಥಿಯರಮ್, ಫ್ಲೋ ಥ್ರೋ ಪೈಪ್, ಫ್ಲೋ ಥ್ರೋ ಓಪನ್ ಚಾನಲ್ಸ್, ವಿಯರ್, ಫ್ಲೂಮ್, ಸ್ಪಿಲ್ವೇ, ಪಂಪ್ ಅಂಡ್ ಟರ್ಬೈನ್, ಇಷ್ಟು ಓದ್ಬೇಕಾಗುತ್ತೆ ಹೈಡ್ರೋಲಿಕ್ಸ್ ಅಲ್ಲಿ. ಇರಿಗೇಷನ್ ನೋಡ್ಬೋದು ನೀವು, ಇರಿಗೇಷನ್ ಅಲ್ಲಿ ಜಾಸ್ತಿ ಇದೆ ಆಯ್ತಾ. ಸೊ ಇರಿಗೇಷನ್ ಅಲ್ಲಿ ಜಾಸ್ತಿ ಹಾಕಿದೆ ಅಂತಂದ್ರೆ ನೀವು ಇರಿಗೇಷನ್ ಪ್ರಾಜೆಕ್ಟ್ಸೇ ಮಾಡೋದು ಆಲ್ಮೋಸ್ಟ್ ಕೆಲಸ, ಡಿಪಾರ್ಟ್ಮೆಂಟ್ ವೈಸ್ ಡಿಫ್ರೆಂಟ್ ಆಗುತ್ತೆ SSCJ ಅಲ್ಲಿ. ಸೊ ನಿಮಗೆ ಥರೋಲಿ ನಾಲೆಜ್ ಇರಬೇಕು ಇರಿಗೇಷನ್ ಅಲ್ಲಿ, ಅದಕ್ಕೆ ಅವರು ಇಲ್ಲಿ ನಿಮ್ಮ ನಾಲೆಜ್ ಚೆಕ್ ಮಾಡ್ತಾರೆ. ಸೊ ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಎಕ್ಸಾಮ್. ಸೊ ಐ ಆಮ್ ಜಸ್ಟ್ ಟೆಲಿಂಗ್ ಯು ಆಲ್ ಗೈಸ್ ದಟ್ ಯು ಹ್ಯಾವ್ ಟು ಪ್ರಿಪೇರ್ ಫಾರ್ ದಿಸ್ ಎಕ್ಸಾಮ್ ಆಯ್ತಾ. ಈ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ನಿಮ್ ನಾಲೆಜು ಇಂಪ್ರೂವ್ ಆಗುತ್ತೆ. ನೆಕ್ಸ್ಟ್ ಟ್ರಾನ್ಸ್ಪೋರ್ಟೇಷನ್ ಇಂಜಿನಿಯರಿಂಗ್ ನೋಡ್ಬೋದು ನೀವು, ಇದರಲ್ಲೂ ಎಲ್ಲ ಏನೇನು ಕೊಟ್ಟಿದ್ದಾರೆ ಎಲ್ಲ ಓದ್ಬೇಕಾಗುತ್ತೆ ಆಯ್ತಾ. ಟ್ರಾನ್ಸ್ಪೋರ್ಟೇಷನ್ ಇಂಜಿನಿಯರ್ ನಾನು ಆಲ್ರೆಡಿ MCQ ಕ್ಲಾಸ್ ಆಗಿದೆ, ಥಿಯರಿ ಕ್ಲಾಸ್ ಮಾಡಿಲ್ಲ, ಅದ್ರ ಮಾಡೋಕ್ಕೆ ಫ್ಯೂಚರ್ ಅಲ್ಲಿ 100% ಮಾಡ್ತೀನಿ. ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್ ಅಲ್ಲಿ ಇಷ್ಟೇ ಇರುತ್ತೆ, ವಾಟರ್ ಟ್ರೀಟ್ಮೆಂಟ್, ವಾಟರ್ ಡಿಸ್ಟ್ರಿಬ್ಯೂಷನ್, ಮತ್ತೆ ವಾಟರ್ ಯಾವ ತರ ಮಾಡ್ತೀರಾ, ಕೆಪಾಸಿಟಿ ಕ್ಯಾಲ್ಕುಲೇಷನ್ ಆಯ್ತಾ, ಪಾಪ್ಯುಲೇಷನ್ ಕ್ಯಾಲ್ಕುಲೇಷನ್, ಮತ್ತೆ ಟ್ರೀಟ್ಮೆಂಟ್ ಅಲ್ಲಿ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಅಲ್ಲಿ ಅಂತೂ ಮೆಥಡ್ಸ್ ಯಾವ್ಯಾವ ಮೆಥಡ್ಸ್ ಇದೆ, ಇಷ್ಟೇ ಇಂಪಾರ್ಟೆಂಟ್. ಥಿಯರಿ ಆಫ್ ಸ್ಟ್ರಕ್ಚರ್ಸ್ ಅಲ್ಲಿ ಇದು ನೋಡಿ, ಈ ಸಬ್ಜೆಕ್ಟ್ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಸ್ಟ್ರೆಂತ್ ಆಫ್ ಮಟೀರಿಯಲ್ ಪ್ಲಸ್ ಸ್ಟ್ರಕ್ಚರಲ್ ಅನಾಲಿಸಿಸ್ ಇಸ್ ನಥಿಂಗ್ ಬಟ್ ಥಿಯರಿ ಆಫ್ ಸ್ಟ್ರಕ್ಚರ್ಸ್, ಗೊತ್ತಾಯ್ತಾ. ಸೊ ಇದನ್ನ ಈ ತರ ಅರ್ಥ ಮಾಡ್ಕೊಳ್ಳಿ ನೀವು, ಯಾಕೆಂದ್ರೆ ಎರಡು ಮಿಕ್ಸ್ಅಪ್ ಇದೆ ಈ ಸಬ್ಜೆಕ್ಟ್ ಅಲ್ಲಿ, ರೈಟ್. ನೀವು ನೋಡ್ಬೋದು ಇಲ್ಲಿ ನೋಡಿ, ಡಿಟರ್ಮಿನೆಂಟ್ ಅಂಡ್ ಇಂಡಿಟರ್ಮಿನೆಂಟ್ ಅಂತ ಕೊಟ್ಟಿದ್ದಾರೆ, ಕೆಳಗಡೆ ನೋಡಿದ್ರೆ ಶಿಯರ್ ಫೋರ್ಸ್ ಅಂಡ್ ಬೆಂಡಿಂಗ್ ಮೂವ್ಮೆಂಟ್ ಬಗ್ಗೆ ಕೊಟ್ಟಿದ್ದಾರೆ. ಸೊ ಈ ತರ ಮಿಕ್ಸ್ಅಪ್ ಇದೆ, ಕನ್ಫ್ಯೂಸ್ ಆಗಕ್ ಹೋಗ್ಬೇಡಿ, ಟಾಪಿಕ್ ವೈಸ್ ಸಬ್ಜೆಕ್ಟ್ ಇಂದ ತಕೊಂಡ್ಬಿಟ್ಟು ಓದಿ ಆಯ್ತಾ. ಬುಕ್ಸ್ ಲಿಸ್ಟ್ ಆಲ್ರೆಡಿ ನಾನು ಕೊಟ್ಟಿದ್ದೀನಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ನೀವು ಹೋಗಿ ಪರ್ಚೇಸ್ ಮಾಡಬಹುದು, ರೈಟ್. ಕೆಳಗಡೆ ಇದೆ ಲಿಂಕ್. ಕಾಂಕ್ರೀಟ್ ಟೆಕ್ನಾಲಜಿ ನೋಡ್ಬೋದು ನೀವು, ಕಾಂಕ್ರೀಟ್ ಟೆಕ್ನಾಲಜಿಯಲ್ಲಿ ಏನೇನು ಓದಬೇಕು ನೋಡಿ. ಕಾಂಕ್ರೀಟ್ ಟೆಕ್ನಾಲಜಿಯಲ್ಲಿ ನೀವು ನೋಡ್ಬೋದು, ಸಿಮೆಂಟ್ ಕಾಂಕ್ರೀಟ್, ಒಂದು ಕಾಂಕ್ರೀಟ್ ಮಾಡೋಕೆ ಯಾವ್ಯಾವ ಮಟೀರಿಯಲ್ ಆಯ್ತಾ ಇಂಪಾರ್ಟೆಂಟ್ ಇರುತ್ತೆ, ಅದ್ರ ಮೇಲೆ ಪ್ರಾಪರ್ಟೀಸು, ಅದ್ರ ಟೆಸ್ಟ್ ಅದೆಲ್ಲ ಓದ್ಬೇಕು, ಗೊತ್ತಾಯ್ತಾ. ನೆಕ್ಸ್ಟ್ ಬಂದ್ಬಿಟ್ಟು RCC ಡಿಸೈನ್ ಇದೆ. RCC ಡಿಸೈನ್ ಅಲ್ಲಿ ಬೀಮು, ಕಾಲಮು ಆಯ್ತಾ, ಸ್ಲ್ಯಾಬು, ಅದಾದ್ಮೇಲೆ ಫೌಂಡೇಶನ್, ರಿಟೈನಿಂಗ್ ವಾಲು ಆಯ್ತಾ, ಶಿಯರ್ ವಾಲ್ ಇದ್ರೆ ಶಿಯರ್ ವಾಲು, ಇದ್ರದ್ದು ಅನಾಲಿಸಿಸ್ ಡಿಸೈನ್ ಓದ್ಕೊಂಡ್ರೆ ಸಾಕು, ಬೇರೆದೇನು ಬರೋದಿಲ್ಲ ಅದರಲ್ಲಿ, ಇಷ್ಟೇ ಬರುತ್ತೆ.
ಸ್ಟೀಲ್ ಡಿಸೈನ್ ಅಲ್ಲಂತೂ ಕಾಲಮ್, ಬೀಮ್ ಅಂಡ್ ರೂಪ್ ಟ್ರಸ್ ಅಂಡ್ ಪ್ಲೇಟ್ ಗರ್ಡರ್ ಇಷ್ಟೇ ಕೊಟ್ಟಿದ್ದಾರೆ, ಗೊತ್ತಾಯ್ತಾ. ಬಟ್ ನೀವು ಇರೋ ರಿಮೈನಿಂಗ್ ಎಲ್ಲ ನೀವು ಓದ್ಬೇಕು. ಸೊ ಇದು ಇಷ್ಟು ಬಂದ್ಬಿಟ್ಟು SSC JEE ಸಿಲೆಬಸ್ ಇದೆ. ಅರ್ಥ ಆಯ್ತಂತ ಅನ್ಸುತ್ತೆ. ಸೊ ಇವಾಗ ನಾವು ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ, ಇದ್ರಲ್ಲಿ ಯಾವುದೇ ತರ ಡೌಟ್ ಇದ್ರೆ ಕೆಳಗಡೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಂಗೆ ರಿಪ್ಲೈ ಮಾಡ್ತೀನಿ. ನೆಕ್ಸ್ಟ್ ನೋಡೋಣ RRB JEE ಇದು ಯಾವ ತರ ಇದೆ ಎಕ್ಸಾಮ್ ಪ್ಯಾಟರ್ನ್ ಅಂತ, ಸರಿನಾ. ಸೊ ನಡೀರಿ ನೋಡೋಣ RRB JEE ಇದು ಯಾವ ತರ ಇದೆ ಎಕ್ಸಾಮ್ ಪ್ಯಾಟರ್ನ್ ಮತ್ತೆ ಸಿಲೆಬಸ್. ಓಕೆ, ಸೊ ಇವಾಗ ನೀವು ನೋಡಬಹುದು ನಿಮ್ಮ ಸ್ಕ್ರೀನ್ ಮೇಲೆ. ಸೊ RRB JEE ಇದು CBT 1 ಇದೆ. ಇದೇನು ಸಬ್ಜೆಕ್ಟ್ಸ್ ಇದೆಲ್ಲ ಇದೆಲ್ಲ CBT 1 ಇದೆ. ಸೊ ನೀವು ನೋಡಬಹುದು ಜನರಲ್ ಇಂಟೆಲಿಜೆನ್ಸಿ ಅಂಡ್ ರೀಸನಿಂಗ್ ಗೆ 25 ಕ್ವಶನ್ ಗೆ 25 ಮಾರ್ಕ್ಸ್, ಜನರಲ್ ಅವೇರ್ನೆಸ್ 15 ಕ್ವಶನ್ 15 ಮಾರ್ಕ್ಸ್, ಮ್ಯಾಥಮೆಟಿಕ್ಸ್ 30 ಕ್ವಶನ್ 30 ಮಾರ್ಕ್ಸ್, ಜನರಲ್ ಸೈನ್ಸ್ 30 ಕ್ವಶನ್ 30 ಮಾರ್ಕ್ಸ್, ಟೋಟಲ್ 100 ಮಾರ್ಕ್ಸ್ ಇರುತ್ತೆ 100 ಕ್ವಶನ್ಗೆ. ಸೊ ಟೋಟಲ್ ಟೈಮ್ ಎಷ್ಟಿರುತ್ತೆ, 90 ಮಿನಿಟ್ಸ್ ಇರುತ್ತೆ. ಇದು ನಿಮಗೊಂದು ಗೊತ್ತಿರಲಿ ಅಂತ ಹೇಳ್ತಾ ಇರೋದು. ಈಗ ಸಿಲೆಬಸ್ ಬಗ್ಗೆ ನೋಡೋಣ ನಡೀರಿ. ಸೊ ಮ್ಯಾಥ್ಸ್ ಸಿಲೆಬಸ್ ಅಂತಂದ್ರೆ ಇಲ್ಲಿ ನೋಡ್ಬೋದು ನೀವು, ಜನರಲ್ ಇಂಟರ್ನ್ಯಾಷನಲ್ ರೀಸನಿಂಗ್, ಜನರಲ್ ಅವೇರ್ನೆಸ್, ಮ್ಯಾಥಮೆಟಿಕ್ಸ್ 30 ಕ್ವಶನ್ ಅಂದ್ರೆ ಮೆಜಾರಿಟಿ ಇದೆ. ಸೊ ಅಲ್ಜಿಬ್ರಾ, polynomials, installments, factor and simplification, arithmetic, simple compound interest, number system, shares and dividend, ratio, percentage, time distance, time work, profit loss, pipes, systems, administration. ಆಯ್ತಾ ನೋಡಿ, ಇದೆಲ್ಲ ಏನಂತಂದ್ರೆ ಸಿಲೆಬಸ್ ಅಲ್ಲಿ ಇದೆ RRB JEE ಇದು. ಪ್ರಾಬ್ಲಮ್ ಆನ್ ಏಜಸ್, ಇನ್ವೆಸ್ಟ್ಮೆಂಟ್, ಬೇಸಿಕ್ ಡಾಟಾ ಇಂಟ್ರೆಷನ್, ಆಯ್ತಾ, ಹಿಸ್ಟೋಗ್ರಾಮ್, ಬರ್ಡ್ ಮಾಸ್ ರೂಲ್, ಬರೋ ಎಲ್ಲ ಮ್ಯಾಥಮೆಟಿಕ್ಸ್ ಕೊಟ್ಟಿದ್ದಾರೆ. ಬಟ್ ಇಫ್ ಯು ಹ್ಯಾವ್ ಎ ನೋಡಿ 10th ಅಥವಾ 12th ನಿಮ್ದು ಚೆನ್ನಾಗಿದ್ರೆ, ಇಲ್ಲ ಅಂದ್ರೂ ಪರವಾಗಿಲ್ಲ, ಆವರೇಜ್ ನಾಲೆಜ್ ಇದ್ರೂ ನೀವು ಆರಾಮಾಗಿ ವಿಡಿಯೋನ ರೆಫರ್ ಮಾಡಿಬಿಟ್ಟು ಏನ್ ಮಾಡ್ಬೋದು ಗೊತ್ತಾ, ನೀವು ಪ್ರಿಪೇರ್ ಆಗ್ಬೋದು. ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಗೊತ್ತಾ, ಇಲ್ಲಿ ಯಾವುದೇ ತರದ್ದು CBT 1 ಅಲ್ಲಿ ಏನ್ ಹೇಳಿ ಟೆಕ್ನಿಕಲ್ ಇಲ್ಲ, ಇಲ್ಲೇ ಪ್ರಾಬ್ಲಮ್ ಆಗೋದು ತುಂಬಾ ಜನಕ್ಕೆ. ಬಟ್ ಇಫ್ ಯು ಆರ್ ಫೋಕಸ್ ದೆನ್ ಯು ಕ್ಯಾನ್ ಈಸಿಲಿ ಕ್ಲಿಯರ್, ಗೊತ್ತಾಯ್ತಾ. ಕಾಂಪಿಟೇಷನ್ ಅಂತೂ ಇದ್ದೇ ಇರುತ್ತೆ, ಯಾವುದೇ ಎಕ್ಸಾಮ್ ಅಲ್ಲಿ ಹೋಗಿ ಕಾಂಪಿಟೇಷನ್ ಇರುತ್ತೆ. ಕಾಂಪಿಟೇಷನ್ಗೆ ಯಾವತ್ತೂ ಭಯ ಬೀಳಬೇಡಿ, ಆಯ್ತಾ. ಕಾಂಪಿಟೇಟ್ ಮಾಡಕ್ಕೆ ರೆಡಿಯಾಗಿ ಕರೇಜ್ ಇಟ್ಕೊಳ್ಳಿ, ಆಯ್ತಾ. ಇಟ್ಕೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ನೀವು ಪ್ರಿಪೇರ್ ಆಗ್ಬೋದು, ಆ ಥರ ಏನಿಲ್ಲ, ಯಾರು ಆ ಥರ ಏನು ತಿಳ್ಕೊಬೇಡಿ. ಸೊ ನಾವು ಆರಾಮಾಗಿ ಪ್ರಿಪೇರ್ ಆಗ್ಬೋದು, ಸರಿನಾ. ಸೊ ಇದೆಷ್ಟೆಲ್ಲ ಏನಿದೆ, ಇದು ಬಂದ್ಬಿಟ್ಟು ಮ್ಯಾಥಮೆಟಿಕ್ಸ್ ಏನಿದೆ ಹೇಳಿ, ಮ್ಯಾಥಮೆಟಿಕ್ಸ್ ಸಿಲೆಬಸ್ ಇದೆ, ನೀವು ನೋಡ್ಕೋಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ಜನರಲ್ ಅವೇರ್ನೆಸ್ CBT 1ಗೆ. ಸೊ ಏನೇನು ಹೋಗ್ಬೇಕಂದ್ರೆ, ರೇಲ್ ಬಜೆಟ್, ಜನರಲ್ ಅವೇರ್ನೆಸ್ ಆನ್ ರೈಲ್ವೆ. ನೋಡಿ ನೀವು ಸೆಲೆಕ್ಟ್ ಆದ್ರೆ ರೈಲ್ವೆ ಹೋಗ್ತಿರ್ತಾನೆ. ಸೊ ಅದಕ್ಕೆ ನಿಮ್ಗೆ ರೈಲ್ವೆ ಬಗ್ಗೆ ನಾಲೆಜ್ ಇರ್ಬೇಕಂತವ್ರು ರೇಲ್ ಬಜೆಟ್ ಓದ್ಬೇಕು. ಜನರಲ್ ಅವೇರ್ನೆಸ್ ರೈಲ್ವೆ ಅಂದ್ರೆ ರೈಲ್ವೆ ಯಾವಾಗ ಸ್ಟಾರ್ಟ್ ಆಗಿತ್ತು, ಯಾವಾಗ ಇದಾಗಿತ್ತು, ಏನೇನ್ ಡೆವಲಪ್ಮೆಂಟ್ ಆಗಿದೆ, ಅದಾದ್ಮೇಲೆ ಇಂಡಿಯನ್ ಪಾಲಿಟಿ, ಕಾನ್ಸ್ಟಿಟ್ಯೂಷನ್ ಗೊತ್ತೇ ಇದೆ. ಕರೆಂಟ್ ಇವೆಂಟ್ಸ್, ಕರೆಂಟ್ ಅಫೇರ್ಸ್ ತಿಳ್ಕೊಳ್ಳಿ. ಇಂಡಿಯನ್ ಜಿಯೋಗ್ರಫಿ, ಇಂಡಿಯನ್ ಎಕಾನಮಿ, ಬ್ಯಾಂಕಿಂಗ್ ಸಿಸ್ಟಮ್, ಬ್ಯಾಂಕಿಂಗ್ ಅಲ್ಲಿ ಏನೇನಿದೆ ಅದನ್ನು ಗೊತ್ತಿರಬೇಕು. ಸ್ಪೋರ್ಟ್ಸ್ ಏನಿದೆ, ಫೈನಾನ್ಸ್, ಮಾರ್ಕೆಟಿಂಗ್, ಕಲ್ಚರ್ ಅಂಡ್ ಇಂಡಿಯನ್ ಹಿಸ್ಟ್ರಿ ಇನ್ಕ್ಲೂಡಿಂಗ್ ಫ್ರೀಡಮ್ ಸ್ಟ್ರಗಲ್, ಆಯ್ತಾ. ಕರೆಂಟ್ ಅಫೇರ್ಸ್, ಎನ್ವೈರನ್ಮೆಂಟಲ್ ಇಶ್ಯೂಸ್ ಕನ್ಸರ್ನಿಂಗ್ ಇಂಡಿಯಾ ಅಂಡ್ ದ ವರ್ಲ್ಡ್, ಜನರಲ್ ಸೈಂಟಿಫಿಕ್ ಅಂಡ್ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ಸ್, ಗೊತ್ತಾಯ್ತಾ. ಜನರಲ್ ಸೈಂಟಿಫಿಕ್ ಅಂಡ್ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಬಗ್ಗೆ ಓದ್ಬೇಕಾಗುತ್ತೆ ಜನರಲ್ ಅವೇರ್ನೆಸ್. ನೆಕ್ಸ್ಟ್ ಬಂದ್ಬಿಟ್ಟು ರೀಸನಿಂಗ್ ಅಲ್ಲಿ ಏನೇನು ಓದ್ಬೇಕು ನೋಡಿ, ಅಲ್ಫಾಬೆಟಿಕಲ್ ಸೀರೀಸ್, ನಂಬರ್ ಸೀರೀಸ್, ಇನ್ಪುಟ್ ಔಟ್ಪುಟ್, ಸಿಲೋಯಿಸಮ್, ಕೋಡಿಂಗ್ ಡಿಕೋಡಿಂಗ್, ವರ್ಲ್ಡ್ ಬಿಲ್ಡಿಂಗ್, ಕ್ಲಾಕ್, ಸಿಟ್ಟಿಂಗ್ ಅರೇಂಜ್ಮೆಂಟ್, ಕ್ಯಾಲೆಂಡರ್, ಡಿಸಿಷನ್ ಮೇಕಿಂಗ್, ಡೈರೆಕ್ಷನ್ ಸೆನ್ಸ್, ವಿಜುವಲ್ ಮೆಮೊರಿ, ಬ್ಲಡ್ ರಿಲೇಷನ್, ಫಿಗರ್ ಕ್ಲಾಸಿಫಿಕೇಶನ್, ಅರ್ಥಮೆಟಿಕ್ ರೀಸನಿಂಗ್, ಸಿಮಿಲಾರಿಟಿ ಡಿಫರೆನ್ಸಸ್, ಸ್ಪೇಸ್ ವಿಜುವಲೈಸೇಷನ್, ಅನಾಲಜಿ, ನಾನ್ ವರ್ಬಲ್ ಸೀರೀಸ್, ಸ್ಟೇಟ್ಮೆಂಟ್ ಕನ್ಕ್ಲೂಷನ್, ಮ್ಯಾಥಮೆಟಿಕಲ್ ಆಪರೇಷನ್ಸ್. ಸೊ ಇಷ್ಟೆಲ್ಲ ಇದೆ, ಆಯ್ತಾ. ಸೊ ಇದು ನೀವು ನಮಗೆ ನೋಡೋಣ ಅನ್ಸುತ್ತೆ ಇಷ್ಟೊಂದು ಕಾಂಪ್ಲಿಕೇಟೆಡ್ ಇದೆ ಅಂತ. ಇವೆಲ್ಲ ಸಿಂಪಲ್ ಟಾಪಿಕ್ಸ್ ಇದೆ, ಗೊತ್ತಾಯ್ತಾ. ವೆರಿ ಸಿಂಪಲ್ ಟಾಪಿಕ್ಸ್, ಆಯ್ತಾ. ನಿಮ್ದು ಸ್ವಲ್ಪ ಇದಕ್ಕೆ ಚೆನ್ನಾಗಿ ಕೆಲಸ ಕೊಡ್ಬೇಕಾಗುತ್ತೆ ಅಷ್ಟೇ, ಗೊತ್ತಾಯ್ತಾ. ಸೊ ಅಷ್ಟೇ ನಾನು ಹೇಳ್ತಾ ಇರೋದು. ಇದು ತುಂಬಾ ಈಸಿ ಇದೆ. ಯಾವುದು ರೀಸನಿಂಗ್ ಈಸಿ ಇರುತ್ತೆ. ಮ್ಯಾಥಮೆಟಿಕ್ಸ್ ಸ್ವಲ್ಪ ಇರ್ಬೋದು, ನಿಮ್ ಲೆವೆಲ್ ಏನಿದೆ ಮ್ಯಾಥಮೆಟಿಕ್ಸ್ ಅದರಲ್ಲಿ ಡಿಪೆಂಡ್ಸ್ ಆಗುತ್ತೆ. ನೆಕ್ಸ್ಟ್ RRB JEE ಸಿಲೆಬಸ್ ಫಾರ್ ಜನರಲ್ ಸೈನ್ಸ್. ಜನರಲ್ ಸೈನ್ಸ್ ಅಲ್ಲಿ ನೀವು ಓದ್ಬೇಕಾಗಿರೋದು ಒಂದು ಫಿಸಿಕ್ಸ್, ಒಂದು ಕೆಮಿಸ್ಟ್ರಿ, ಮತ್ತೊಂದು ಬಯಾಲಜಿ. ಇವು 3 ಸಬ್ಜೆಕ್ಟ್ ಓದ್ಬೇಕಾಗುತ್ತೆ. ಸೊ ಅದು ನೀವು CBSE ಎಕ್ಸಾಮ್ ಸಿಲೆಬಸ್ ಓದ್ರೆ ಸಾಕು. CBSE ಸಿಲೆಬಸ್ ಕ್ಲಾಸ್ 9 ಮತ್ತೆ ಕ್ಲಾಸ್ 10th ಓದ್ರೆ ಸಾಕು ಅಂತ ನನಗನ್ಸುತ್ತೆ, ರೈಟ್. ಇಷ್ಟು ಓದ್ರೆ ನಿಮ್ಗೆ ಫುಲ್ ನಾಲೆಜ್ ಬರುತ್ತೆ. ಕ್ಲಾಸ್ 9, 10th ಆರಾಮಾಗಿ ನಿಮ್ಗೆ PDF ಸಿಗುತ್ತೆ. ಎಲ್ಲೇ ನೀವು ಬೇಕಾದ್ರೆ ಟೆಲಿಗ್ರಾಮ್ ಚಾನಲ್ ಅಲ್ಲಿ ನಮ್ದು ಇರುತ್ತೆ, ಇಲ್ಲ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ, ಸರಿನಾ. ಸೊ ನೆಕ್ಸ್ಟ್ ನೋಡೋಣ. ಈಗ CBT 2 ಏನಿದೆ, RRB JEE CBT 2 ಇದೆ ತಾನೆ. ಅದರಲ್ಲಿ 15 ಕ್ವಶನ್ ಜನರಲ್ ಅವೇರ್ನೆಸ್ ಇರುತ್ತೆ. ಫಿಸಿಕ್ಸ್ ಕೆಮಿಸ್ಟ್ರಿ 15 ಕ್ವಶನ್ 15 ಮಾರ್ಕ್ಸ್, ಬೇಸಿಕ್ ಕಂಪ್ಯೂಟರ್ 10 ಕ್ವಶನ್ 10 ಮಾರ್ಕ್ಸ್, ಎನ್ವೈರನ್ಮೆಂಟಲ್ ಪೊಲ್ಯೂಷನ್ ಅಂಡ್ ಕಂಟ್ರೋಲ್ 10 ಕ್ವಶನ್ 10 ಮಾರ್ಕ್ಸ್,
ಟೆಕ್ನಿಕಲ್ ಅಬಿಲಿಟೀಸ್ 100 ಕ್ವಶನ್ 100 ಮಾರ್ಕ್ಸ್. ಸೊ ಇಲ್ಲಿ ಟೆಕ್ನಿಕಲ್ ರೋಲ್ ಪ್ಲೇ ಮಾಡುತ್ತೆ CBT 2 ಅಲ್ಲಿ, ರೈಟ್. ಬಟ್ ಇದ್ರದ್ದು ನೋಡಿ ಎಷ್ಟು 50 ಕ್ವಶನ್ ಇದೆ. ಸೊ ಇದ್ರದ್ದು 50% ಆಗುತ್ತೆ. ಮತ್ತೆ ಇದ್ರದ್ದು 70 ಇಟ್ಕೊಳ್ಳೋಣ, ಇದ್ರದ್ದು 30% ಇಟ್ಕೊಳ್ಳೋಣ. ನೆಕ್ಸ್ಟ್ ನೋಡಿ, ಇದು ಮತ್ತೆ ಅದೇ ಇದೆ, ಜನರಲ್ ಅವೇರ್ನೆಸ್ CBT 2ಗೆ CBT 1 ಇದು ಸೇಮ್ ಇದೆ. ಸಿಲೆಬಸ್ ಫಾರ್ ಫಿಸಿಕ್ಸ್ ಅಂಡ್ ಕೆಮಿಸ್ಟ್ರಿ ಫಾರ್ CBT 2 ಇದು ನೋಡ್ಬೋದು ನೀವು. ಮತ್ತೆ ಸೇಮ್ 10th CBSE ಸಿಲೆಬಸ್ ಓದಿದ್ರೆ ಸಾಕು, ಆರಾಮಾಗಿ ಮಾಡ್ಬೋದು. ನೆಕ್ಸ್ಟ್ RRB JEE ಸಿಲೆಬಸ್ ಫಾರ್ ಬೇಸಿಕ್ ಕಂಪ್ಯೂಟರ್. ನೋಡಿ, ಕಂಪ್ಯೂಟರ್ ಅಲ್ಲಿ ಏನು ಓದಬೇಕು ಅಂದ್ರೆ, ಕಂಪ್ಯೂಟರ್ ಯಾವ ತರ ಇನ್ವೆಂಟ್ ಆಯ್ತು, ಯಾರು ಮಾಡಿದ್ರು, ಯಾವ ತರ ಆಯ್ತು, ಇನ್ಪುಟ್ ಔಟ್ಪುಟ್ ಡಿವೈಸ್ ಅಂದ್ರೇನು, ಸ್ಟೋರೇಜ್ ಡಿವೈಸ್ ಅಂದ್ರೇನು, ನೆಟ್ವರ್ಕಿಂಗ್ ಅಂದ್ರೇನು, ಆಪರೇಟಿಂಗ್ ಸಿಸ್ಟಮ್ ಅಂದ್ರೇನು, ಲೈಕ್ ವಿಂಡೋಸ್, ಯುನಿಕ್ಸ್, ಲಿನಕ್ಸ್, MS ಆಫೀಸ್ ಅಂದ್ರೇನು, ಅದರಲ್ಲಿ ಏನೇನಿದೆ, ಶಾರ್ಟ್ ಕಟ್ ಕೀಸ್ ಇರುತ್ತೆ ನೋಡಿ, ಅದ್ರ ಬಗ್ಗೆ ಕೇಳ್ತಾರೆ. ವೇರಿಯಸ್ ಡಾಟಾ ರಿಪ್ರೆಸೆಂಟೇಷನ್, ಇಂಟರ್ನೆಟ್ ಅಂಡ್ ಇಮೇಲ್, ವೆಬ್ಸೈಟ್ ಅಂಡ್ ವೆಬ್ ಬ್ರೌಸರ್, ಕಂಪ್ಯೂಟರ್ ವೈರಸಸ್. ಸೊ ಇದ್ರ ಬಗ್ಗೆ ನೀವು ಓದಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಬೇಸಿಕ್ ಎನ್ವೈರನ್ಮೆಂಟ್ ಅಂಡ್ ಪೊಲ್ಯೂಷನ್ ಕಂಟ್ರೋಲ್. ಇದರಲ್ಲಿ ಬೇಸಿಕ್ ಆಫ್ ಎನ್ವೈರನ್ಮೆಂಟ್, ಅಡ್ವರ್ಸ್ ಎಫೆಕ್ಟ್ ಆನ್ ಎನ್ವೈರನ್ಮೆಂಟ್, ಪೊಲ್ಯೂಷನ್ ಅಂಡ್ ಕಂಟ್ರೋಲ್ ಸ್ಟ್ರಾಟಜಿ, ಏರ್ ವಾಟರ್ ಅಂಡ್ ನಾಯ್ಸ್ ಪೊಲ್ಯೂಷನ್ ಅಂಡ್ ದರ್ ಎಫೆಕ್ಟ್, ವೇಸ್ಟ್ ಮ್ಯಾನೇಜ್ಮೆಂಟ್, ಗ್ಲೋಬಲ್ ವಾರ್ಮಿಂಗ್, ಆಸಿಡ್ ರೈನ್, ಓಝೋನ್ ಡಿಪ್ಲೇಷನ್. ಗೊತ್ತಾಯ್ತಾ? ಸೊ ಇಷ್ಟು ನೀವು ಓದ್ಬೇಕಾಗುತ್ತೆ. ಆಯ್ತಾ? ಇಷ್ಟು ಓದ್ಮೇಲೆ ನಿಮ್ದು ಏನು CBT 2 ಆಗುತ್ತೆ. ಈಗ RRB JEE ಇದು CBT 2ದು ಟೆಕ್ನಿಕಲ್ ಸಿಲೆಬಸ್ ಏನಿದೆ ಅದನ್ನ ನೋಡೋಣ, ಸರಿನಾ? ಸೊ ಇದು JEE ಅಲ್ಲಿ CBT 1, CBT 2, CBT 1 ಇಷ್ಟೆಲ್ಲ ಹೇಳಿದೆ, CBT 2 ಇದೆಲ್ಲ ಹೇಳಿದೀನಿ. CBT 2 ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಟೆಕ್ನಿಕಲ್ ಸಬ್ಜೆಕ್ಟ್, ಸಿವಿಲ್ ಸಬ್ಜೆಕ್ಟ್ ಸಿಲೆಬಸ್ ಏನಿದೆ ನೋಡೋಣ ಇವಾಗ. ಸೊ ನೀವು ಸ್ಕ್ರೀನ್ ಮೇಲೆ ನೋಡಬಹುದು. ಸೊ ಇದು ನೋಟಿಫಿಕೇಶನ್ ಬಂದ್ಬಿಟ್ಟು RRB CN 03 2018 ಅಲ್ಲಿ ಬಂದಿರೋದು. RRB JEE ಇದು ನೋಟಿಫಿಕೇಶನ್ ಬಂದಿರೋದು. ಇದು ಏನಂತಂದ್ರೆ ಇದು ಇದೆ, ಡೇಟ್ ಇದೆ, ಆಯ್ತಾ? ಆ ಮಂತ್ ಅಲ್ಲಿ ಬಂದಿತ್ತು. ಸೊ ಈಗ ಅದ್ರದ್ದು ಸಿಲೆಬಸ್ ನೋಡೋಣ. ನೀವು ನೋಡ್ಬೋದು, ಒಂದು ನಿಮಿಷ ಜೂಮ್ ಮಾಡ್ತೀನಿ ಸೊ ದಟ್ ಯು ಕ್ಯಾನ್ ಈಸಿಲಿ ನೋಡ್ಬೋದು. ನೋಡಿ, ಇಲ್ಲಿ ಫಸ್ಟ್ ಇಂಜಿನಿಯರಿಂಗ್ ಮೆಕ್ಯಾನಿಕ್ಸ್ ಇದೆ. ಇಂಜಿನಿಯರಿಂಗ್ ಮೆಕ್ಯಾನಿಕ್ಸ್ ಅಲ್ಲಿ ರೆಸೊಲ್ಯೂಷನ್ ಆಫ್ ಫೋರ್ಸಸ್, ಮೂವ್ಮೆಂಟ್ ಫೋರ್ಸ್, ಆಮೇಲೆ ಕಂಪೋಸಿಟ್, ಈಕ್ವಿಲಿಯಂ ಫ್ರಿಕ್ಷನ್, ಸೆಂಟರ್ಡ್ ಅಂಡ್ ಸೆಂಟರ್ ಆಫ್ ಗ್ರಾವಿಟಿ ಅವ್ರು ಡಿವೈಡ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ನೀವು, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಇಲ್ಲಿಂದ ಹಿಡ್ಕೊಂಡು ಇಲ್ಲಿವರೆಗಿದೆ, ಆಯ್ತಾ? ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್, ಬಿಲ್ಡಿಂಗ್ ಡ್ರಾಯಿಂಗ್, ಆಯ್ತಾ? ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್, ಬಿಲ್ಡಿಂಗ್ ಡ್ರಾಯಿಂಗ್ ಅದನ್ನ ಈ ತರ ಡಿವೈಡ್ ಮಾಡಿದ್ದಾರೆ. ಇದನ್ನ ನಾನು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅಂಡ್ ಬಿಲ್ಡಿಂಗ್ ಡ್ರಾಯಿಂಗ್ ಅಂತ ಹೆಸರು ಕೊಡ್ತೀನಿ, ಗೊತ್ತಾಯ್ತಾ? ಸೊ ಇದರಲ್ಲಿ ಎಲ್ಲ ಕೊಟ್ಟಿದ್ದಾರೆ, ಆಯ್ತಾ? ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಬಗ್ಗೆ, ಬಿಲ್ಡಿಂಗ್ ಮಟೀರಿಯಲ್ಸ್ ಬಗ್ಗೆ, ಬಿಲ್ಡಿಂಗ್ ಡ್ರಾಯಿಂಗ್ ಬಗ್ಗೆ, ಇವು ಮೂರದು ನಾಲೆಜ್ ನಿಮಗೆ ಬರಬೇಕು. ವಿಡಿಯೋನ ಪಾಸ್ ಮಾಡಿ ಸಿಲೆಬಸ್ ಏನಿದೆ ಒಂದ್ಸಲ ನೀವು ನೋಡ್ಕೊಳ್ಳಿ, ಗೊತ್ತಾಯ್ತಾ? ನಾನೆಲ್ಲ ಓದಿ ನಿಮ್ಗೆ ಹೇಳಲ್ಲ, ಯಾಕೆ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ, ರೈಟ್? ಸೊ ಗೊತ್ತಿಲ್ಲ ಅಂದ್ರೆ ಇಲ್ಲೊಂದ್ಸಲ ನೋಡ್ಕೊಳ್ಳಿ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಕನ್ಸ್ಟ್ರಕ್ಷನ್ A to Z ಎಲ್ಲ ಓದ್ಬೇಕು ನೀವು ಕನ್ಸ್ಟ್ರಕ್ಷನ್ದು. ನೆಕ್ಸ್ಟ್ ಬಂದ್ಬಿಟ್ಟು ಕಾಂಕ್ರೀಟ್ ಟೆಕ್ನಾಲಜಿ ಇದೆ, ಆಯ್ತಾ? ಕಾಂಕ್ರೀಟ್ ಟೆಕ್ನಾಲಜಿ ಅಂದ್ರೆ CT. ಸೊ ಇದರಲ್ಲಿ ಅಂತೂ ನಿಮ್ಗೆ ಗೊತ್ತೇ ಇದೆ, ಸಿಮೆಂಟ್ ಅಂದ್ರೆ ಏನು, ಪ್ರಾಪರ್ಟೀಸ್ ಆಫ್ ಕೋರ್ಸ್ ಅಗ್ರಿಗೇಟ್, ಫೈನ್ ಅಗ್ರಿಗೇಟ್, ಕಾಂಕ್ರೀಟ್ದು ವಾಟರ್ ಸಿಮೆಂಟ್ ರೇಷಿಯೋ, ಆಯ್ತಾ? ಕಾಂಕ್ರೀಟ್ ಮಿಕ್ಸ್ ಡಿಸೈನು, ಟೆಸ್ಟಿಂಗು, ಅದರದ್ದು ಕ್ವಾಲಿಟಿ ಕಂಟ್ರೋಲು, ಆಯ್ತಾ? ಬ್ಯಾಚಿಂಗು, ಫಾರ್ಮ್ ವರ್ಕು, ಟ್ರಾನ್ಸ್ಪೋರ್ಟೇಷನ್, ಇವೆಲ್ಲ ನಾವು ಯಾವ ತರ ಮಾಡ್ತೀವಿ ಅದ್ರದ್ದು ಇಲ್ಲಿ ನೀವು ಓದ್ಬೇಕಾಗುತ್ತೆ. ಸರ್ವೆ ಇವಾಗೇ ಹೇಳಿದ್ದೆ ನಾನು, SSC JEE ಏನ್ ಸರ್ವೆ ಓದಿದ್ರ ನೀವು ಅದೇ ಓದ್ಬೇಕು. ಚೈನ್ ಸರ್ವೆ, ಕಂಪಾಸ್ ಸರ್ವೆ, ಇನ್ನೊಂದ್ಸಲ ಹೇಳ್ತೀನಿ, ಚೈನ್ ಸರ್ವೆ, ಕಂಪಾಸ್ ಸರ್ವೆ, ಪ್ಲೇನ್ ಟೇಬಲ್ ಸರ್ವೆ, ಆಯ್ತಾ? ಲೆವೆಲಿಂಗು, ಟ್ರಿಗ್ನೋಮೆಟ್ರಿಕ್ ಸರ್ವೆ, ಥೆಡೋಲೈಟ್ ಸರ್ವೆ, ಆಯ್ತಾ? ಆಮೇಲೆ ಇನ್ನೊಂದು ಟ್ಯಾಕೋಮೆಟ್ರಿಕ್ ಸರ್ವೆ, ಆಯ್ತಾ? ಕರ್ವ್ ಸೆಟ್ಟಿಂಗು, ಆಮೇಲೆ ಅಡ್ವಾನ್ಸ್ ಸರ್ವೆಂಗ್ ಎಕ್ವಿಪ್ಮೆಂಟ್. ಇಷ್ಟೇ ಇದೆ ಸರ್ವೆ ಸಿಲೆಬಸ್, ಇಷ್ಟಿದೆ ಯಾವತ್ತು, ರೈಟ್? ಸೊ ಇದು ನೀವು ಸರ್ವೆ ಓದ್ಕೋಬಹುದು. ನೆಕ್ಸ್ಟ್ ಕ್ಯಾಡ್ ಬಗ್ಗೆನೂ ಕೊಟ್ಟಿದ್ದಾರೆ, ಕಂಪ್ಯೂಟರ್ ಆಡೆಡ್ ಡಿಸೈನ್ ಡ್ರಾಯಿಂಗ್ ಬಗ್ಗೆನೂ ಕೊಟ್ಟಿದ್ದಾರೆ. ಅದ್ರದ್ದು ಶಾರ್ಟ್ ಕಟ್ ಕೀಸ್ ಬಗ್ಗೆ ಜಾಸ್ತಿ ಕೇಳ್ತಾರೆ. ನೆಕ್ಸ್ಟ್ ಜಿಯೋ ಟೆಕ್ನಿಕಲ್ ಇಂಜಿನಿಯರಿಂಗ್ ಅಲ್ಲಿ ಫೌಂಡೇಶನ್, ಪೇಮೆಂಟ್, ಅರ್ತ್ ರಿಟೇನಿಂಗ್ ಸ್ಟ್ರಕ್ಚರ್, ಅರ್ದನ್ ಡ್ಯಾಮ್, ಫಿಸಿಕಲ್ ಪ್ರಾಪರ್ಟಿ ಆಫ್ ದಿ ಸಾಯಿಲ್, ಪರ್ಮಿಯಬಿಲಿಟಿ ಆಫ್ ದಿ ಸಾಯಿಲ್, ಸೀಪೇಜ್ ಅನಾಲಿಸಿಸ್, ಶಿಯರ್ ಸ್ಟ್ರೆಂತ್, ಬಿಯರಿಂಗ್ ಕೆಪಾಸಿಟಿ, ಕಾಂಪ್ಯಾಕ್ಷನ್, ಸ್ಟೆಬಿಲೈಸೇಷನ್, GT ಎಲ್ಲನೇ ಕೊಟ್ಟಿದ್ದಾರೆ ಆಲ್ಮೋಸ್ಟ್. ಹೈಡ್ರೋಲಿಕ್ಸ್ ಇದೆ. ನೆಕ್ಸ್ಟ್ ಹೈಡ್ರೋಲಿಕ್ಸ್ ಅಲ್ಲಿ ಸೇಮ್ ನಮ್ಮ SSC JEE ಸಿಲೆಬಸ್ ಏನಿದೆ ಅಲ್ಲ, ಆಲ್ಮೋಸ್ಟ್ ಅದೇ ಇದೆ. ಇರಿಗೇಷನ್ ಇಂಜಿನಿಯರಿಂಗ್, ರೈಟ್? SSC ನೋಡಿ, ಇಲ್ಲಿ ನೀವು SSC JEE ಮತ್ತೆ RRB JEE ಸೈಮಲ್ಟೇನಿಯಸ್ಲಿ ಪ್ರಿಪೇರ್ ಆಗ್ಬೋದು. ಡಿಫರೆನ್ಸ್ ಒಂದೇ, RRB JEE ಫಸ್ಟ್ ಎಕ್ಸಾಮ್ ನಾನ್ ಟೆಕ್ನಿಕಲ್ ಇರುತ್ತೆ, ನೀವು ಅದು ಕ್ಲಿಯರ್ ಮಾಡಲಿಲ್ಲ ಅಂದ್ರೆ ಸೆಕೆಂಡ್ ಪೇಪರ್ ಬರೆಯೋಕ್ಕಾಗಲ್ಲ. ಬಟ್ SSC JEE ನಿಮಗೆ ನೀವು ಎರಡರಿಂದನೂ ಕ್ವಾಲಿಫೈ ಮಾಡ್ಬೋದು. ನೆಕ್ಸ್ಟ್ ಮೆಕ್ಯಾನಿಕ್ಸ್ ಆಫ್ ಸ್ಟ್ರಕ್ಚರ್ಸ್, ಸ್ಟ್ರೆಸ್ ಸ್ಟ್ರೇನ್, ಇದನ್ನ ನಾನು ಸ್ಟ್ರೆಂತ್ ಆಫ್ ಮಟೀರಿಯಲ್ ಅಂತ ಕೊಡ್ತೀನಿ ಹೆಸರು. ನೆಕ್ಸ್ಟ್ ಥಿಯರಿ ಆಫ್ ಸ್ಟ್ರಕ್ಚರ್ಸ್, ಸ್ಟ್ರಕ್ಚರಲ್ ಅನಾಲಿಸಿಸ್ ಅನ್ಬೋದು, ರೈಟ್? ಸೊ ಇಲ್ಲಿದೆ ಡಿಸೈನ್ ಆಫ್ ಕಾಂಕ್ರೀಟ್ ಸ್ಟ್ರಕ್ಚರ್ಸ್, RCC ಇದೆ ಇದು. ಸೊ RCC ಇದು ವರ್ಕಿಂಗ್ ಸ್ಟ್ರೆಸ್ ಮೆಥಡ್, ಲಿಮಿಟ್ ಸ್ಟೇಟ್ ಮೆಥಡ್,
ಸಿಂಗ್ಲಿ ರೆನ್ಫೋರ್ಸು, ಡಬ್ಲ್ಯೂ ರೆನ್ಫೋರ್ಸು, ಶಿಯರ್ ಅಂಡ್ ಬಾಂಡ್ ಡೆವಲಪ್ಮೆಂಟ್, ಟಿ ಬೀಮು, ಸ್ಲ್ಯಾಬ್ ಎಕ್ಸಲಿ ಲೋಡೆಡ್ ಕಾಲಮ್ ಅಂಡ್ ಫುಟಿಂಗ್ ಇಷ್ಟೇ ಕೊಟ್ಟಿದ್ದಾರೆ. ಗೊತ್ತಾಯ್ತಾ? ನೆಕ್ಸ್ಟ್ ಬಂದ್ಬಿಟ್ಟು ಸ್ಟೀಲ್ ಸ್ಟ್ರಕ್ಚರ್ ಬಗ್ಗೆ ಇದೆ, ನೋಡ್ಬೋದು ನೀವು. ಸ್ಟೀಲ್ ಸ್ಟ್ರಕ್ಚರ್ದು ನಾರ್ಮಲ್ ಆಗಿ ಏನೇನು ಡಿಸೈನ್ಸ್ ಇರುತ್ತೆ, ಟೆನ್ಷನ್, ಕಂಪ್ರೆಷನ್ ಮೆಂಬರು, ರೂಫ್ ಟ್ರಸ್, ಬೀಮ್, ಕಾಲಮ್ ಬೇಸ್. ಟ್ರಾನ್ಸ್ಪೋರ್ಟೇಷನ್ ಇಂಜಿನಿಯರಿಂಗ್ ಅಲ್ಲಿ ರೈಲ್ವೆ ಇಂಜಿನಿಯರಿಂಗ್ ಓದಬೇಕಾಗುತ್ತೆ. ಅದರಲ್ಲಿ ರೈಲ್ವೆ ಜಾಸ್ತಿ ಇದೆ, ಯಾಕೆಂತಂದ್ರೆ ಅವ್ರದ್ದು ಮೇಜರ್ ರೈಲ್ವೆನೇ ಇರುತ್ತೆ ತಾನೇ, ನೀವು ರೈಲ್ವೆ ವರ್ಕ್ ಮಾಡೋದು. ಸೊ ಟನಲ್ ಇನ್ವೆಸ್ಟಿಗೇಷನ್ ಅದರಲ್ಲಿ ಬರುತ್ತೆ, ಬ್ರಿಡ್ಜ್ದು ಬರುತ್ತೆ. ಸೊ ಟನಲ್ ಇಂಜಿನಿಯರಿಂಗ್ ಓದಬೇಕಾಗುತ್ತೆ ನೀವು. ಹೈವೇ ಇಂಜಿನಿಯರಿಂಗ್ ಕೆಳಗಡೆ ಇದೆ ನೋಡಿ ಇಲ್ಲಿ, ಹೈವೇ ಅದನ್ನು ಓದಬೇಕು. ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್, ಅದಾದ್ಮೇಲೆ ಅಡ್ವಾನ್ಸ್ ಕನ್ಸ್ಟ್ರಕ್ಷನ್ ಟೆಕ್ನಿಕ್ಸ್ ಅಂಡ್ ಇಕ್ವಿಪ್ಮೆಂಟ್ಸ್, ಅದು ಒಂದು ಸಪರೇಟ್ ಆಗಿ ಹೊಸದು ಕೊಟ್ಟಿದ್ದಾರೆ. ಹೊಸದೇನಿಲ್ಲ, ಇರೋದೇ ಒಂದು ಸ್ವಲ್ಪನ ಅದನ್ನ ಸ್ವಲ್ಪ ಡೆವಲಪ್ ಮಾಡಿಬಿಟ್ಟು ಕೊಟ್ಟಿದ್ದಾರೆ, ಆಯ್ತಾ? ಕನ್ಫ್ಯೂಸ್ ಆಗಬೇಡಿ. ಎಸ್ಟಿಮೇಟಿಂಗ್ ಅಂಡ್ ಕಾಸ್ಟಿಂಗ್ ಮತ್ತೆ ಕಾಂಟ್ರಾಕ್ಟ್ ಅಂಡ್ ಅಕೌಂಟ್ಸ್, ಟೈಪ್ ಆಫ್ ಇಂಜಿನಿಯರಿಂಗ್ ಕಾಂಟ್ರಾಕ್ಟ್, ಟೆಂಡರ್ ಡಾಕ್ಯುಮೆಂಟ್ಸ್, ಇದ್ರ ಬಗ್ಗೆ ಇದೆ. ಗೊತ್ತಾಯ್ತಾ? ಸೊ ಇದಿಷ್ಟು ಬಂದ್ಬಿಟ್ಟು ಸಿವಿಲ್ ಸಿಲೆಬಸ್ ಇದೆ. ನಿಮಗೆ ಬೇಕಾದ್ರೆ ಇದ್ರದ್ದು PDF ನಮ್ಮ ಟೆಲಿಗ್ರಾಮ್ ಚಾನಲ್ ನಾನು ಅಪ್ಡೇಟ್ ಮಾಡ್ತೀನಿ ಸಿಲೆಬಸ್, ಆಯ್ತಾ? ಇಲ್ಲ ಅಂತಂದ್ರೆ ನೀವು ಅಫಿಷಿಯಲ್ ವೆಬ್ಸೈಟ್ RRB ಇದೆ, RRB ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಓಕೆ ರೈಟ್. ಸೊ ನಿಮಗೆ ಯಾವುದೇ ತರ ಡೌಟ್ ಇದ್ರೆ ನಮಗೆ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋನ ಒಂದು ಲೈಕ್ ಮಾಡಿ, ಮತ್ತೆ ಎಲ್ಲರಿಗೆ ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಎಲ್ಲರಿಗೆ ಶೇರ್ ಮಾಡಿ. RRB JE, SSC JE ಕನ್ನಡದಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ, ಅದೇ ನಿಮ್ಗೆ ಇಂಪಾರ್ಟೆನ್ಸ್ ಇದೆ, ಅದು ನಿಮ್ಗೆ ಈಸಿ ಆಗುತ್ತೆ. ಗೊತ್ತಾಯ್ತಾ? ಸೊ ಅದಕ್ಕೆ ನೀವು ಒಂದೇ ಕೆಲಸ ಮಾಡಬೇಕು. ಏನ್ ಮಾಡ್ಬೇಕಂದ್ರೆ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಬೇಕು. ಆಮೇಲೆ ನಮ್ಮ ಟೆಲಿಗ್ರಾಮ್ ಚಾನಲ್ ಸಿವಿಲ್ ಸುದೀರ್ನ ಜಾಯ್ನ್ ಆಗಿ, ಕೆಳಗಡೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ನೀವು ಹೋಗ್ಬೋದು. ಮತ್ತೆ ಬುಕ್ಸ್ ಯಾರಿಗಾದ್ರೂ ಬೇಕಾದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ, SSC JE ಮತ್ತೆ RRB ನೀವು ಪ್ರಿಪೇರ್ ಆಗ್ಬೋದು ಆ ಬುಕ್ಸ್ ನ ತಗೊಂಡ್ಬಿಟ್ಟು. ಸರಿನಾ? ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು ಅಂಡ್ ಆಲ್. ಹ್ಯಾವ್ ಎ ನೈಸ್ ಡೇ.